ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ಗೆ ಅಭಿನಂದನೆ ಸಲ್ಲಿಸುತ್ತಾ ಒಬ್ಬ ದಲಿತ ಶಾಸಕರ ಪರವಾಗಿ ಧನ್ಯತೆದಕ್ಕೆ ಮೊದಲು ಧನ್ಯವಾದ ಅರ್ಪಿಸ್ತಾ ಚಂದ್ರು ಲಮಾಣಿ ಅವರ ಕೇಸಿಗೋಸ್ಕರ ಇವತ್ತು ತುರ್ತು ಪತ್ರಿಕೋಸ್ಕರ ಕರೆದಿದ್ದೇನೆ. ವಿಶೇಷವಾಗಿ ಅವರು ಲೋಕಾಯುಕ್ತ ರೇಡ್ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ, ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕೆ ಕರೆದೇನೆ. ಹೇಗೋ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡೋದು ನಾವು BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತ ಶಾಸಕ ಬಂದಕ್ಕೂ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದೂ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವ್ರಿಗೆ ತ್ರಾಸು ಕೊಡ್ತಾರೆ ಅಂತ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕೋಸ್ಕರ್ತೀನಿ. ವಿಶೇಷವಾಗಿ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ. ಅದರ ವ್ಯವಸ್ಥೆವಾಗಿ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ದಯವಿಟ್ಟು ತಾವು ಕ್ವಶನ್ ಕೇಳಬೇಕಂತ ಮನವಿ ಮಾಡ್ಕೋತೀನಿ. ಯಾಕಂದರೆ ಅದು ಒಂದು ನ್ಯಾಯಾಂಗ ಅಂಗಭಾಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದು ಒಂದು ವೇದಿಕೆ ಇರ್ತೈತೆ, ಅಲ್ಲಿ ಅಟ್ಟೆ ಮಾಡಬೇಕಾಗ್ತದೆ. ಲಮಾಣಿ ಅವ್ರನ್ನು ಯಾಕಂದ್ರೆ ನಾವು ಆ ಸಿರಟ್ಟಿ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, BJP ಬರ್ತಿತ್ತು, ಅಷ್ಟು ತಲೆ ಕೆಡಿಸೋದಿಲ್ಲ. ಯಾವಾಗ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಪಿತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದ ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ ಬಗ್ಗೆ ನಾನು ಸಪೋರ್ಟ್ ಮಾಡ್ತಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಡ ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಅವ್ರು ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟಲ್ಲ, ಅವನು ಕೂಡ ವ್ಯವಹಾರ ಇತ್ತು, ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು, ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತಾರೆ. ನನಗೆ ಮಾಹಿತಿ ಬಂದದ್ದು, ಮುಂದಿನ ದಿನ ಅದು ಕನ್ಫರ್ಮ್ ಆಗ್ತದೆ. ಆ ದುಡ್ಡು ಕೊಡೋದು ಗೊತ್ತಿದ್ದ ಒಂದು ವ್ಯವಸ್ಥಿತವಾಗಿ ಅದನ್ನು ಹೇಗೆ ಮಾಡ್ತಾರೆ ಅಂದ ಜನರು ಅದೇ ಸಮಾಜ ಅಂದ್ರೆ ಆ ಪ್ರಕಾರ ದುಡ್ಡು ಕೊಟ್ಟಾನೆ, ತೊಗೊಂಡು ಪೇ ಕೊಟ್ಟಂದು ನನ್ನ ಮಾಹಿತಿ ಬಂದಿದೆ. ಅದನ್ನು ಇವತ್ತು ನಾವು ಷಡ್ಯಂತ್ರ ಮಾಡಿ ನಮ್ಮ ಶಾಸಕರ ಹೆಸರು ಕಳಿಸಿ ಇವತ್ತು ಜೈಲು ಪಾಲಾಗಿದ್ದಾರೆ. ಎಷ್ಟು ಫಾಸ್ಟಾಗಿ ಅವ್ರನ್ನ ಎಲ್ಲ ಸಿಸ್ಟಮ್ ಒಳಗೆ ಹಾಕಿದಂದ್ರೆ ಅದ್ರ ದುರ್ದೈವ ಸಂಗತಿ. ಅದ್ರ ಅವ್ನು ತಪ್ಪಿದ್ರೆ ಅದ್ರ ಲೋಕ ತನಿಖೆ ಮಾಡೋ ಶಿಕ್ಷೆ ಆಗಲಿ, ಅದು ಬೇರೆ ವಿಷಯ. ಯಾಕೆ ಕಳೆದ ಸತತ ಸಂಪಂಗಿ ಸಹಿತ ಹಿಂಗೆ ಮಾಡಿದ್ರು, ಇವತ್ತು ಏನು ಮಾಡಿದ್ರು. ಮತ್ತು ಮೊನ್ನೆ ಒಂದಕ್ಕೆ ಉದಾಹರಣೆ, ಒಬ್ಬ ಸುರೇಶ್ ಅನ್ನೋ ಒಬ್ಬ ಧಾರವಾಡ ಪೀಡ್ ಇದ್ದ. ಸಾಯಂಕಾಲ 6 ಗಂಟೆ ರಿಟೈರ್ ಹಾಕೋಣ, ಮಧ್ಯಾಹ್ನ 2 ಗಂಟೆಗೆ ರೇಡ್ ಆಗ್ತದೆ. ಇಂಥ ದುರ್ದೈವ ಸಂಗತಿ ಅಂದರೆ ರಿಟೈರ್ ಆಗಿ ಸಾಯಂಕಾಲ 6 ಗಂಟೆಗೆ ಆಗ್ತದೆ ರಿಟೈರ್ ಅದನ್ನು. ಮಧ್ಯಾಹ್ನ 2 ಊಟದ ಬಿಟ್ಟು ನಂತರ ತಕ್ಷಣ ಒಂದು 3 hours ಮೊದಲು ಅವ್ನು ರಿಟೈರ್ಗಿಂತ ಮೊದಲು ರೇಡ್ ಆಗ್ತದೆ. ಒಬ್ಬ ದಲಿತ ಅಧಿಕಾರಿನೇ ಅದು ಹೆಂಗೆ ತರಾಸ್ಕೊಂತ ಒಂದು ದುರ್ದೈವ ಸಂಗತಿ. ಇದನ್ನು ಭಾಳ ನಮ್ಮ ಮುಂದಿನ ದಿನದಲ್ಲಿ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮುಂದುವರಿಸ್ತೀವಿ. ನಮ್ಮ ಯಾಕಂದ್ರೆ ನಾವು ಭಾಳಷ್ಟು ಇನ್ನು ಬಾಯಿ ಮುಚ್ಕೊಂಡು ಕೂತ್ರೆ ನಮ್ಮನ್ನು ಸಹಿತ ಎಲ್ಲ ಮುಗಿಸ್ತಾ ಇಡೀ 74% ಓಟದಂಥ ಧ್ವನಿಯನ್ನು ತುಳಿದು ಕೆಲವು ಜನರ ಕೈಯಲ್ಲಿ ಈ ರಾಜಕೀಯ ಸಿಸ್ಟಮ್ ಹೋಗ್ತದೆ. ನಾವು ಇದನ್ನು ಹೋರಾಟ ಮಾಡಲೇಬೇಕಂತ ನಾವೆಲ್ಲ ಒಂದು ಚರ್ಚೆ ಮಾಡ್ತೀವಿ. ಏನು ದಲಿತರ ಬರ್ಬೇಕಾ, ಹಿಂದದವರು ಬಂದು ಮಾತಾಡ್ಬೇಕಾ, ನಿಮ್ಮ ಪಕ್ಷದವರು ಏನ್ ಮಾಡ್ತಾ ಇದಾರೆ? ಯಾಕಂತಂದ್ರೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಬೇರೆ ಬೇರೆ ವಿಚಾರ ಬಂದಾಗ ಬೀದಿಗಿಳಿದು ಹೋರಾಟ ಮಾಡ್ತಾರ. ದಲಿತರಿಗೆ ನ್ಯಾಯ ದಲಿತರ ಧ್ವನಿ ಎತ್ತಬೇಕಾ ಏನಂತ? ಇವತ್ತು ಮೊದಲು ಬಾರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮೊದಲೇ ಅದಕ್ಕೆ ಧನ್ಯವಾದ ಜಗದೀಶ್ ಶೆಟ್ಟರ್ ಧನ್ಯ ಇದ್ದಾರ. ಅದೇ ಥರ ನಮ್ಮ ಜನಾಂಗದ ಸೇರಿ ಮುಂದಿನದಲ್ಲಿ ನಮ್ಮವರು ಬುದ್ಧಿವಂತರಾಗಬೇಕು. ನಾವು ಬೇರೆ ಜನಾಂಗಕ್ಕೆ ನಾವು ಅವ್ರು ಮಾಡ್ತಾರೆ, ಅವ್ರು ವಿದ್ಯಾವಂತ ಅದಾರ, ಅವ್ರು ಹೋರಾಟ ಮನೋಭಾವ ನಾವು ಬೇಡ. ನಾವು ಏನು ಅಹಿಂದ ಅಂತೂ ಎದೆ ತಟ್ಕೊಂಡು ಹೋಗಲ್ಲ. ಆ ಜನರಿಗೆ ಬುದ್ಧಿವಂತರಾಗಬೇಕು. ನಾವು ಹೋರಾಟ ಮನೋಭಾವ ಬರಬೇಕು. ನಾವು ತಪ್ಪು ಮಾಡಿದರೆ ನಾವು ಹೋರಾಟ ಮಾಡಬೇಕು. ಅವ್ರು ನೋಡ್ರಿ, ಬೇರೆ ಜನಾಂಗದವರು ಅವ್ರ ಮನುಷ್ಯ ತಪ್ಪಿದ್ರು ತಪ್ಪಿಲ್ಲ ಅನ್ನೋಂಥ ಸೃಷ್ಟಿ ಮಾಡ್ತಾರೆ. ಅದನ್ನು ನಾವು ನಮ್ಮ ಜನಕ್ಕೆ ನಾವು
ಭ್ರಷ್ಟಾಚಾರ ಬಗ್ಗೆ ನಾವು ಸ್ವಲ್ಪ ಮಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ಸಹ ನಾವು ಹೋರಾಟ ಮಾಡೋಕಂತ ಪ್ರಯತ್ನ ಮಾಡಿದೆ. ಮುಂದಿನ ದಿನದಲ್ಲಿ ಬಹಳಷ್ಟು ಇನ್ನು ಚರ್ಚೆ ಮಾಡ್ತೀವಿ. ನಮ್ಮ ಜನಾಂಗದವರು ಎಲ್ಲ ಕೂಡಿ ಮಾಡ್ತಾರೆ. ನಾವು ಲೋಕಾಯುಕ್ತರ ಒಂದು ಉದಾಹರಣೆ ನಡು ಒಂದು ನಮ್ಮದು ಒಂದು ಕೇಳಿ ಬಂತು, ಅಲ್ಲಿ ಅಧಿಕಾರಿಗಳು ಮೆಸೇಜ್ ಕೊಡ್ತಾ ಒಂದು ಅವರ ಜಡ್ಜ್ ಇದ್ದಾರೆ, ಅವರು ತಮ್ಮದು ಕೊಡ್ತಾರೆ ನೋಟಿಸ್, ಅವರು ವಾರಂಟ್ ಸಹಿ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹೋಗಿಬಿಡ್ತಾರೆ. ಅವ್ರೊಂದು ಅವರು ಸಿಸ್ಟಮ್ ತೆಗೆದ ಅವ್ರು ಎಲ್ಲೂ ಯಾರು ಭೇಟಿ ಆಗಲ್ಲ, ಯಾಕೆ ಮಾತಾಡೋದಿಲ್ಲ. ಅಲ್ಲಿ ಇದ್ದ ಸಿಸ್ಟಮ್ದವರು ಅಲ್ಲಿ ಮೆಸೇಜ್ ಕೊಟ್ಟು ಯಾರು ಬರೀ ದಲಿತ ಬಲಿಪೋಷಕ ಅಧಿಕಾರಿ ಇರ್ಬೋದು, MLA ಇರ್ಬೋದು, ದಲಿತರ ಮತ್ತು ಹಿಂದಾಗ ಮಂದಿ ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ ಹಿಂದಪರ ಸರ್ಕಾರ ಅದೇ ದೊಡ್ಡ ಸಂಗತಿ. ಯಾಕಪ್ಪ, ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು BJP ಶಾಸಕ ಬಂದ್ಕೊಂತ ದಲಿತರ ಕಾಂಟ್ರಾಕ್ಟ್ ತಗೊಂತ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರ್ ನಾವು ಮಾತಾಡೋಂಥ ಪ್ರಸಂಗ ಬಂದಕ್ಕೆ ನಾವು ಭಾಳ ಖೇದ ಅನಿಸ್ತದೆ. ಅದು ಸರ್, ಈಗ ಲಂಬಾಣಿ ಅವರು ಸಿಕ್ಕಾಕೊಂಡಿದ್ದಾರೆ, ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನ್ ಸರ್? ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು, ನಿಮ್ಮ ನಾಯಕರು? ಈಗ ನೀವು ನಾಯಕರು, ನೀವು ದಲಿತ ನಾಯಕರು, ಅಹಿಂದ ವರ್ಗದ ನಾಯಕರು, ನೀವು ಬಂದಿರ ಮುಂದೆ ನಿಮ್ಮ ದೊಡ್ಡ ರಾಜ್ಯಾಧ್ಯಕ್ಷರು, ಇವರು ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ? ಇಲ್ಲ, ನಾನು ನೋಡ್ರಿ, ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಪಕ್ಷದ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಪಕ್ಷದ ಒಂದು ಭ್ರಷ್ಟಾಚಾರ ಅಪಾದ ಬಂದಾಗ ನಿಯರ್ವಾಗಿ ಮಾತಾಡೋದು ಭಾಳ ಕಷ್ಟ ಆಗುತ್ತದೆ. ಅದನ್ನು ನಮ್ಮದು ಯಾವುದೇ ರಾಜ್ಯಾಧ್ಯಕ್ಷ ಭಿನ್ನಯ ಬರ್ಬೋದು, ಬಟ್ ಅವ್ರು ಕುರ್ಚಿ ಮೇಲೆ ಕೂತಾಗ ಅವರು ಮಾತಾಡೋದು ಭಾಳ ಕಷ್ಟದಾಯಕ ಆಗ್ತದೆ. ಭ್ರಷ್ಟಾಚಾರದ ಅಪವಾದ ಬಂದಾಗ ಸಿಕ್ಕಿಕೊಂಡಾಗ ಬಂಧನ ಆದಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆದ ವಿಷಯ ಪಾರ್ಟ್ 2 ನಾವು ಬರೇ ಪದೇ ದಲಿತ ಶಾಸಕರು, ಹಿಂದೂ ಜನಾಂಗ ಅಧಿಕಾರಿಗಳು, ಹಿಂದೂ ಶಾಸಕರಿಗೆ ಆಗತ್ತೆ ಅನ್ನೋಂಥ ಇದು ವಿಚಾರ ಮಾಡುವಂಥ ಫಸ್ಟಿಗೆ ನಮ್ಮ ಜನಾಂಗದೊಳಗೆ ಬುದ್ಧಿವಂತರಾಗಬೇಕು ನಾವು. ಇನ್ನು ಅದು ಏನಾಕೈತಿ, ಬೇರೆ ಚಂದ್ರು ಲಮಾಣಿ ನಿರುಕ್ತವಾಗಿ ಹೊರಗೆ ಬರ್ತಾರೋ, ಅಪ್ಪರದಾಗ ಹೊರಗೆ ಬರ್ತಾರೋ ಬೇರೆ ಬಿದ್ದಿರ್ಬೋದು ನೋಡಿ. ಒಂದು ಸಿಟ್ ನೀನು ಅಣೋಬಿಡೆ ಅಂತ ಮಾತಾಡೋದು ಆಡಿಯೋ ಮೇಲೆ ನೀವು ಇವತ್ತು ನೋಡ್ರಿ, ನನಗೆ ಮಾಹಿತಿ ಪ್ರಕಾರ ದುಡ್ಡಿನ ವ್ಯವಹಾರದ್ದು ಇಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರ ಅದೇ ಹೇಳ್ತೀನಿ. ಇದು ಭ್ರಷ್ಟಾಚಾರ ಚಂದ್ರ ಲಮಾಣಿ ಬಗ್ಗೆ ಭ್ರಷ್ಟಾಚಾರ ಮಾಡಿದರೋ ಬಿಟ್ಟರೋ ಅನ್ನೋ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾವು. ಅದು ಮುಂದಿನ ದಿನದಲ್ಲಿ ಸಾಬೀತಾಗ್ತದೆ. ದುಡ್ಡು ನನ್ನ ಮಾಹಿತಿ ಪ್ರಕಾರ ಅದೇ ಸಮಾಜದ ಒಬ್ಬ ಸ್ವಾಮೀಜಿಯವರು ಒಬ್ಬ ದಲಿತ ಸಮಾಜದ ಕಾಂಟ್ರಾಕ್ಟರನ್ನು ಬಳಸ್ಕೊಂಡು, ಯಾಕಂದ್ರೆ ದುಡ್ಡಿನ ವ್ಯವಹಾರ ಇರ್ತೈತೆ. ಯಾರು ವಿದ್ಯಾವಂತ ಶಾಸಕದಾಗ ನೇರವಾಗಿ ತನ್ನ ಚೆಂಬರ್ ಕರ್ಕೊಂಡು ಹೋಗ್ತಾ ಒಂದು ಮೂರ್ತನ ಯಾರು ಮಾಡೋದಿಲ್ಲ. ನನ್ನ ಪ್ರಕಾರ ಮೂರ್ತನ ಎಷ್ಟಿದ್ರೆ ಗೊತ್ತು. ಅದ ನೋಡ್ರಿ, ಅವ್ರು ವ್ಯವಹಾರ ಇರ್ತಾವೆ. ಈಗ ಉದಾಹರಣೆ ರಮೇಶ್ ಜಾರಕಿಹೊಳಿ ಯಾವುದು ಉದಾಹರಣೆ ನಾವು ನೋಡ್ಕೊಂಡು ಅವ್ನು ಬುಕ್ ಮಾಡಿ ನನಗೆ ಗೊತ್ತಿಗೆ ನಂಗೆ ನಾನು ಒಂದು 2 ಲಕ್ಷ ರೊಕ್ಕ ಕೊಟ್ಟಿರ್ತಾನೆ. ಸೌಕರ್ಯ ರೊಕ್ಕ ಕೊಟ್ಟು ತೋದು ಕೊಟ್ಟರೆ ಏನು ಹೆಂಗೆ ಹೇಳಿ? ನಾನು ಒಬ್ಬ ಲೈವ್ ಎಕ್ಸಾಂಪಲ್. ನನಗೂ ಹೆಂಗೆ ಮಾಡಿದ್ರೆ ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ಚರ್ಚೆ ಮಾಡಬೇಡ. ಟೋಟ್ಲಿ ಮೆಟ್ರ್ ಇದೆ. ನಾನು ಬೆಳಿತೀನಿ, ನನಗೂ ಹೆಂಗೆ ತುಳಿತಾರೆ, ಹೆಂಗೆ ಕುಡಿಸಾರ ಮೂಲೆ ಕೂತಾರೆ ನನಗೆ ಗೊತ್ತು. ಆದ್ರೆ ನಾ ಛಲ ಬಿಟ್ಟು ನಾವು ಹೋರಾಟದಿಂದ ಹೊರಗೆ ಬಂದನು ಅಷ್ಟೇ. ನಾನು ಒಬ್ಬ ಅದಕ್ಕಂದ್ರೆ ವಿಕ್ಟಿಮ್. ಅದು ನಾನು ಈ ಮುಂದಿನ ದಿನ ಗೊತ್ತಾಗ್ತದೆ. ಮುಂದಿನ ದಿನ ಗೊತ್ತ ನಾವು ಯಾಕೆ ಬಂದ ಜಗದೀಶ್ ಶೆಟ್ಟರ್ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಮ್ಮ ಜನಾಂಗ ಪರವಾಗಿ ಬಂದದಕ್ಕೆ ನಾವು ಯಾರು ಮಾತಾಡಲಿಲ್ಲ ಅನ್ನೋದು ಬೇಡ ಅಂತ ಮಾತಾಡಿದ್ವಿ. ಅದು ನೋಡ್ರೆ ಮುಂದಿನ ದಿನ ಹೇಳ್ತೀನಿ. ಅದು ಕೆಲವೊಂದು ವಿಷಯ ಬಹಿರಂಗ ಪಡಿಸೋಬೋದಲ್ಲ, ಅದು ನಾಳೆ ಗೊತ್ತಾಗುತ್ತದೆ. ಮತ್ತು ನಾವು ಇದನ್ನು ಭಾಳ ಸೀರಿಯಸ್ ತಗೋತು. ಮುಂದಿನ 28 ಚುನಾವಣೆಯಲ್ಲಿ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಮುಂದಿನ ದಿನದಲ್ಲಿ ಯಾರೇ ಯಾವ ಪಕ್ಷ ಅಧಿಕಾರ ಬರ್ತದೆ, ಜನ ಇರ್ಬೋದು, ಯಾರು ಲೀಡರ್ಶಿಪ್ ತೊಂದ್ರೆ ಅವ್ರು ಆ ಜನಾಂಗ ಪರ ನಿಲ್ಲಬೇಕು. ನಿಲ್ಲಲಿಕ್ಕೆ ಆ ಕುರ್ಚಂಕೊಂಡಾಗ ನಾಲಾಯಕರು ಅವ್ರು ಯಾರು ಓಟ್ ತೊಗೊಂಡು ಅದಕ್ಕೆ ಕುರ್ಚಂಕೊಂಡ್ತಾರೆ. 28 ಏಪ್ರಿಲ್ 23, 20 ಬಿಟ್ಬಿಟ್ರೆ ಮುಂದೆ 28ಕ್ಕೆ ಯಾರು ಬರ್ತಾರಲ್ಲ ಅದು ಅವರು ಆ ಜನಾಂಗದ ಪ್ರತಿನಿಧಿಯಾಗಿ ಹೋರಾಟ ಮಾಡಿ ಆ ಕುರ್ಚಿ ಕೂತ್ಕೊಂತಾರ. ಆ ಜನಾಂಗ ಮರಿತಾರ. ಅವರಂತ ಮೂರ್ಖರು ಇರಲ್ಲ, ಅವರಂತ ನಾಲಾಯಕರು ಇರಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಐದ ನಾಯಕರಿದ್ದಾರೆ, ಜೊತೆಗೆ ತಮ್ಮ ಗುರುಗಳು ಇರುವಂತದ್ದು. ಅವ್ರಿಗೆ ಏನ್ ಸಂದೇಶ? ಯಾರು? ಸಿದ್ದರಾಮಯ್ಯ
ನಮ್ಮ ಗುರು ಅಲ್ಲ ಅವರು. ಸರ್ ಮತ್ತೆ ಅಲ್ಲ ಆದ್ರೆ ಈ ಇದ್ರ ಮಿಕ್ಸ್ ಮಾಡಿ ಅವರು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ. ಕೆಲವು ವಿಷಯದಲ್ಲಿ ಇವತ್ತು ನನ್ನ ನಾಯಕರು ಅದಕ್ಕೆ ನಿರ್ಣಯ ಮಾಡತ್ತಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿ ಅವರು ಇವತ್ತು ನಮ್ಮ ನಾಯಕರು ಇರ್ಬೋದು. ಈ ಸಂಬಂಧದಲ್ಲಿ ಆ ಚರ್ಚೆ ಸರಿ ಅನಿಸ್ತದೆ ನನಗೆ. ಸರ್, ತಾವು ಹಿರಿಯ ಶಾಸಕರಿದ್ದೀರಿ, ಸಚಿವರಾಗಿದ್ದೀರಿ. ಜನಪ್ರತಿನಿಧಿಗಳು ಈ ಕಮಿಷನ್ ವಿಚಾರ ಅಂದ್ರೆ ಎಲ್ಲರೂ ಕೂಡ ತಗೋತಾರೆ ಅನ್ನೋ ಅದೇ ದುರ್ದೈವ ಸಂಗತಿ. ಲೂಟ್ ಮಾಡತಾರ. ಯಾಕಂದ್ರೆ ಉದಾಹರಣೆ ಸ್ವಲ್ಪ ಹಂಗೆ ಸತ್ತ ಅದು ಯಾರು ಮಾಡಿದ್ರು ಪಾಪ ಯಾರ್ದ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿ ಒಬ್ಬ ಬರಲಿಲ್ಲ. ಕಲಬುರ್ಗಿ ಹೋಗ್ತಾರೆ, ಅದೇ ಸೇಮ್ ಕೇಸಿನ ಕಲಬುರ್ಗಿ ಹಾಕಿ ಹೋಗ್ತಾರೆ, ಕಲಬುರ್ಗಿ ಗೆರೋಕೆ ಹೋಗ್ತಾರೆ, ಇಲ್ಲಿ ಬರೋಂಗಿಲ್ಲ. ಮುಂದೆ ದಲಿತರ ಪರವಾಗಿ ಮತ್ತೆ ಉದಾಹರಣೆ ಮೊನ್ನೆ ನಡೆದಂಥ ಅಸೆಂಬ್ಲಿ ನೋಡಿದ್ರಿ ವ್ಯವಸ್ಥೆ ಹೆಂಗೆ ನಡೆದ್ರಿ, ಹೆಂಗೈತಿ ಅಸೆಂಬ್ಲಿ ನೋಡಿದ್ರಿ, ಅಸೆಂಬ್ಲಿ ಹೆಂಗೆ ನಡೆದ್ರಿ ನಮಗೆ ಅರ್ಥ ಆಗಿಲ್ಲ. ಹೆಂಗೆ ಈ ವಿರೋಧ ಪಕ್ಷ ಅರ್ಥ ಆಯ್ತು, ಸರ್ಕಾರ ಅರ್ಥ ಆಯ್ತು. ಅದಕ್ಕೆ ನಾವು ಭಾಳ ಮನಸ್ಸು ನೊಂದು ಗಪ್ ಕೂತ್ಬಿಟ್ಟು ನಾವು ಎಲ್ಲಿಯೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ನಾವು BJP ಫೇಲ್ ಅನ್ನಕ್ಕೆ ಬರೋದಿಲ್ಲ, ಬಟ್ ಸರ್ಕಾರ ಫೇಲು. BJP ಫೇಲ್ ಅನ್ನಕ್ಕೆ ಬರೋದಿಲ್ಲ. ಯಾವುದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ನಾನು ಕುರುಬ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಕೂಡ ಸಾಕಷ್ಟು ಬಾರಿ ಏನ್ ಟಾರ್ಗೆಟ್ ಮಾಡಿದ್ದಾರೆ, ಷಡ್ಯಂತ್ರ ಇದೆ ಅನ್ನೋದು. ಅದೇ ತಪ್ಪು ಅವ್ರದ್ದು. ಅವ್ರು ಕುರುಬ ನಾಯಕರಲ್ಲ, ಹಿಂದುಳಿದ ಜನಾಂಗ ನಾಯಕರವರು. ಅದೇ ತಪ್ಪ ಅವ್ರ ಭಾವನೆ. ಕುರುಬ ನಾಯಕರಲ್ಲ ಅವರು, ಹಿಂದುಳಿದವ್ರ ನಾಯಕ ಅನ್ನೋದು ಪ್ರತಿಪಾದನೆ ಮಾಡ್ಕೊಂಡು. ನಾನು ವಾಲ್ಮೀಕಿ ನಾಯಕ ಅಲ್ಲ, ಹಿಂದುಳಿದವ್ರ ನಾಯಕ. ನಾನು ಇತ್ತಟ್ಟು ಹೇಳ್ತೀನಿ. ನನ್ನ ಷಡ್ಯಂತ್ರ ಇದೆ, ನನ್ನ ಜಾತಿ ಕೂಡ ಇದೆ ಅಂತ ಹೇಳಿದ ಇರುವ ನೋಡ್ರಿ, ಅದನ್ನ ನನಗೆ ಗೊತ್ತಿಲ್ಲ. ಅವರು ಯಾಕೆ ನಾನು ಇವತ್ತು ಹೇಳ್ತಾನ 13-15 ಸಿದ್ದರಾಮಯ್ಯ ಇವತ್ತು ಇರಲ್ಲ, ಅವ್ರು ಅಲ್ಲ. ಮೊದಲೇ 13-15 ಸಿದ್ದರಾಮಯ್ಯ ಅಲ್ಲ. ಇವತ್ತು ಸಿದ್ದರಾಮಯ್ಯ ನೋಡ್ರಿ ನನಗೆ ದುಃಖ ಆಗ್ತದೆ. ಅವ್ರು ನಡೆಸೋದು ನನಗೆ ಶಕ್ತಿ ಇಲ್ಲ ಅನಿಸ್ತೈತೆ. ಇವತ್ತಿನ ವಾತಾವರಣ ನೋಡ್ಬೇಕಾದ್ರೆ ಅವ್ರು CM ನಡೆಸುವಂಥ ಶಕ್ತಿ ಓದಿಲ್ಲ. ನಾನು ಅವ್ರ ಜೋಡಿ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮಾತಾಡೋ ಶೈಲಿ ನೋಡ್ರಿ ನನಗೆ ಒಂದು ನಮ್ನಿ ಅನಿಸ್ತೈತೆ. ಇವತ್ತಿನ ಸಿದ್ದರಾಮಯ್ಯ ಹೌದು ಅಲ್ಲ ಅನಿಸ್ತದೆ, ನಂಗೆ ಸಂಶಯ ಬಂದದೆ. ಸರ್, ಈಗ ಕಾಂಗ್ರೆಸ್ BJP ಅಂತಲ್ಲ, ಈಗ ಎಲ್ಲ ಒಟ್ಟಾರೆ ವ್ಯವಸ್ಥೆ, ರಾಜಣ್ಣ ಅವ್ರ ಕೇಸ್ ಆಗಿರ್ಬೋದು, ಹಿಂದೆ ST ನಿಗಮದ ಕೇಸ್ ಆಗಿರ್ಬೋದು. ರಾಜಣ್ಣ ಅವ್ರ ಕೇಸು ಅದು ವಿಭಿನ್ನ. ನಾಗೇಂದ್ರ ಅವರು ನೋಡಕ್ಕೆ ಚಿತ್ರದ ಅವ್ರದ್ದು. ಆದ್ರೆ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ. ಅದಕ್ಕೆ ಅದನ್ನ ಮುಂದುವರ್ಸೋರು, ಅಲ್ಲಿಗೆ ಸ್ಟಾಪ್ ಮಾಡಿ. ಹಿಂದೆ ದೊಡ್ಡ ಷಡ್ಯಂತ್ರ ಇರ್ತಾವೆ. ಅದಕ್ಕೆ ನಿಜವಾದ ತನಿಖೆ ಆದ್ರೆ ಭಾಳ ಮಂದಿ ಒಳಗೆ ಹೋಗ್ತಾರೆ. ನಾಗೇಂದ್ರ ಚಿತ್ರ ಅಟ್ಟ ಅದು. ನಿಮ್ಮ ಸರ್ಕಾರ ಇಡಿ ಮಾಡಿಲ್ಲ. ಬ್ಯಾಂಕ್ ಕೊಟ್ಟಿದ್ದಕ್ಕೆ ರಿಟರ್ನ್ ನಿಮ್ಗೆ ತಪ್ಪು ಕಲ್ಪನೆ. ಇಡಿ ಅವರು ಎನ್ಕ್ವೈರಿ ಮಾಡೋದು ಬ್ಯಾಂಕ್ ಕಂಪ್ಲೇಂಟ್. ಆ ಹಗರಣ ತನಿಖೆ ಅಲ್ಲ. ನೀವು ಪತ್ರಿಕಾ ಮಿತ್ರ ತಿಳ್ಕೊಳ್ಳಿ. ಬ್ಯಾಂಕ್ದಾಗ ಕಂಪ್ಲೇಂಟ್ ಕೊಡೋದು ಇಡಿ ಒಂದು ಇತಿಮಿತಿಯಲ್ಲಿ ಚರ್ಚೆ ಮಾಡೋದು. ಅವರು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಕೊಟ್ಟಾಗ CBI ED ಬರ್ತೈತೆ. ಅದು ಬ್ಯಾಂಕ್ ತನಿಖೆ. ಬ್ಯಾಂಕ್ ಅವ್ರು ನಡೆದಂತ ಇದ್ರ ಮಾಡ್ತಾರೆ. ಅದಕ್ಕೆ ಇವತ್ತಿನ ಪತ್ರಿಕಾ ಇಷ್ಟಕ್ಕೆ ಸೀಮಿತ ಮಾಡೋದು, ಬೇರೆ ರಾಜಕಾರಣ ಮಾಡೋದು. ದಯವಿಟ್ಟು ನೀವೆಲ್ಲರೂ ಇದೊಂದು ನೀವು ಸಹಿತ ನಮ್ಗೆ ಒಬ್ಬ ದಲಿತ ಶಾಸಕ ಭ್ರಷ್ಟಾಚಾರ ಮಾಡಿದಕ್ಕೆ ಅವಾಗ ಇನ್ಕ್ವೈರಿ ಆಗಲಿ ಮುಂದುವರಲಿ. ಬಟ್ ಹಿಂಗೆ ಷಡ್ಯಂತ್ರ ಆಗೋದಕ್ಕೆ ಅದನ್ನು ನಾವು ನಮ್ಮ ಮಾಹಿತಿ ಪೂರ್ಣ ಪ್ರಮಾಣ ಇನ್ಕ್ವೈರಿ ಆಗಬೇಕು. ತಪ್ಪಿಸ್ತಿರ್ತಾರೆ ಯಾರು ಷಡ್ಯಂತ್ರ ಮಾಡಿದಾರಲ್ಲ, ಆ ಸ್ವಾಮೀಜಿ ಇರ್ಬೋದು, ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅವರು ಸಹಿತ ಇನ್ಕ್ವೈರಿಗೆ ಫಿಕ್ಸ್ ಮಾಡಬೇಕು. ಯಾರು ಮಾಡ್ಯದ ಹಿಂದೆ ಮಾಡ್ಬೇಕಂತ ಈ ಅಂತ ಮನಿ ಮಾಡ್ಕೋದು. ಮತ್ತೆ ಬೇರೆ ಅದರ ಫೋಟೋ ಮತ್ತೆ ಪೇಪರ್ ಆಗುತ್ತೆ. ಫೋಟೋ ಅವನ ಇಬ್ಬರು ಫೋಟೋ ಬರ್ತಲ್ಲ, ಅವ ಸೇಮ್ ಕಮ್ಯುನಿಟಿ. ಒಟ್ಟಾರೆಯಾಗಿ ಹಿಂದುಳಿದ ಸಮಾಜದ ನಾಯಕರನ್ನ ಸಂಪೂರ್ಣವಾಗಿ ಮುಗಿಸಿ ಬಿಡ್ಬೇಕನ್ನುವಂಥದ್ದು ಹುನ್ನಾರ ಏನಾದ್ರು ನಡೆದಿದೆ. ಭಾಳ ದೊಡ್ಡ ಹುನ್ನಾರ ನಡೆದು ಈಗ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಎಚ್ಚೆತ್ತುಕೊಳ್ಳೋಕೆ ಯಾರಿಗೂ ನಮ್ಗೆ ಉಳಿಗಾರಿಲ್ಲ. ಅದಕ್ಕೆ ನಾವು ಕಾಂಗ್ರೆಸ್ ಮತ್ತು BJP ಎರಡೂ ಕಡೆಯವರು SC ST ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಂಗೆ ಭಾವನೆ ಬರತ್ತ ಇದೆ. ಹಂಗೆ ನಮ್ಮ BJP ಅವ್ರು ಹೋರಾಟ ಮಾಡ್ಬೇಕು. ಯಾಕಂದ್ರೆ BJP ಅವರು ಈಗ ಹಂಗೆ ಭಾವನೆ ಬರೋದು. ನಾವು BJP ಮುಂದಿನ ಈಗ ಮೊನ್ನೆ ನಮ್ಮ ಯಾರು ಎಕ್ಸೈಸ್ ಮಿನಿಸ್ಟರ್ ಧನ್ಯವಾದ ಪಾರ್ಟಿ ವೇದಿಕೆಲ್ಲ ಅಬ್ಜೆಕ್ಷನ್ ಮಾಡಿದ್ದೇನೆ ನಾನು. ಅವ್ರ ಬಗ್ಗೆ ಧರಣಿ ಮಾಡ್ರಿ, ಯಾರು ಬೇರೆದವರು ಹೊರಗಡೆ ನನ್ನ ಪಕ್ಷ ವೇದಿಕೆಯಲ್ಲಿ ನಾ ಮಾಡಿದ್ದೇನೆ. ಅಲ್ಲ ಅದನ್ನ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ವೇದಿಕೆಯಲ್ಲಿ ತಿಮ್ಮಾಪುರ ಈಗ ಲಮಾಣಿ ಅವ್ರಿಗೆ BJP ಶಾಸಕರು ದಲಿತ ದುರ್ಸ ಕಾಂಗ್ರೆಸ್ ಶಾಸಕ ತಿಮ್ಮಾಪುರ ಅಪೋಸ್ ಬಂದಾಗ ನಮ್ಮ ಪಕ್ಷ ವೇದಿಕೆಯಲ್ಲಿ ಅಪೋಸ್ ಮಾಡಿದ್ದೇನೆ. ಬೇರೆದವ್ರಿಗೆ ಯಾಕೆ ಮಾಡಿದ್ರಪ್ಪ ನೀವು? ನಾ ಕೇಳಿದೆ ಒಂದು ಕ್ವಶನ್, ನನ್ನ ಪಕ್ಷ ವೇದಿಕೆ ಕೇಳಿದೆ. ಬರೀ ಕಾಂಗ್ರೆಸ್ BJP ದಲಿತಲ್ಲ, ಎಲ್ಲ ದಲಿತರ ಬಗ್ಗೆ ಧ್ವನಿ ತರ ನಾವು
ಸರ್ ನಿಮ್ಮ ರಾಜ್ಯ ಅಧ್ಯಕ್ಷರು ಪ್ರತಿಯೊಂದು ಎಂತೆಂತ ಇಶ್ಯೂ ಆಗಿದ್ದು ಒಂದು ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಬರೀ ಒಂದು ಆಡಿಯೋ ಸಲುವಾಗಿ ತಿಮ್ಮಾಪುರನ ಇಷ್ಟೆಲ್ಲ ಇದು ಮಾಡ್ಬೇಕಾದ್ರೆ ಏನೋ ನಮಗೆ ರಾಜಕಾರಣ ನಾವು ನಮ್ಮ ಅಧ್ಯಕ್ಷರು ನಮ್ಮ ವಿರೋಧ ಇದ್ರು ನಮ್ಮ ಅಧ್ಯಕ್ಷ ಅದನ್ನ ಪಕ್ಷ ನೇಮಿಸಿದವನು ಅದನ್ನ ಇಲ್ಲಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ದಯವಿಟ್ಟು ಇಲ್ಲಿ ಮಾತಾಡೋಕ್ಕಾಗಲ್ಲ. ಅಲ್ಲ ಅವ್ರು ಇಲ್ಲಿ ಬಂದಾಗ ನಾವು ಕೇಳಿದ್ವಿ, ಇಲ್ಲ ನಮ್ಮ ಗಮನಕ್ಕೆ ತಂದಿದ್ದೀವಿ ಒಂದಷ್ಟು ಹಗರಣಗಳ, ನಾವು ಬೆಂಗಳೂರಿಗೆ ಹೋಗಿ ಡಿಸ್ಕಸ್ ಮಾಡಿ ನಾನು ನೇತೃತ್ವ ತಗೋತೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಏನು ಹೋರಾಟ ಮಾಡಿಲ್ಲ? ನಾವು ಅದೇ ನೋಡ್ರಿ, ಯಾವುದೂ ಅವ್ರ ಕಾರ್ಯಕ್ರಮಕ್ಕೆ ಹೋಗುದಿಲ್ಲ, ಆ ಫಂಕ್ಷನ್ಗೆ ಹೋಗುದಿಲ್ಲ. ನಾನು ಆ ಡಿಸಿಷನ್ ತೊಗೊಂಡ್ಬಿಟ್ಟಿನಿ. ಅವರ ಅಧ್ಯಕ್ಷರು ಮಟ್ಟ ನಾವು ಯಾವುದೂ ಬರೋದು ಹೇಳ್ಬಿಟ್ಟಿನಿ. ಓನ್ಲಿ ಮೋದಿ ಅವರು ಅಮಿತ್ ಶಾ ಬಂದಾಗಟ್ಟೆ ಕಾರ್ಯಕ್ರಮ ಅಟೆಂಡ್ ಹಾಕಿ ನಾವು ಉಳಿತಿದ್ದು ಯಾವ ಬಂದರೂ ಅಟೆಂಡ್ ಆಗಿಲ್ಲ, ಆಗೋದಿಲ್ಲ. ಸರಿ, ಲಮಾಣಿ ಅವರ ಪ್ರಕರಣದಲ್ಲಿ ಪಾರದರ್ಶಕ ತನಿಖೆನ ನಿರೀಕ್ಷೆ ಮಾಡ್ತಾರೆ ಸರ್ ಈ ಸರ್ಕಾರದಿಂದ? ನೋಡೋಣ, ನಾವು ಇದನ್ನ ನಮ್ಮ ಮುಖ್ಯಮಂತ್ರಿ ಭೇಟಿಯಾಗಿ ಮನವಿ ಮಾಡ್ಕೋತೀರಿ. ಅದನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು, ಕಾಂಗ್ರೆಸ್ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ನಮ್ಮ ದಲಿತ ಅಹಿಂದ ಪರವಾಗಿ ಅವ್ರಿಗೆ ಮನವಿ ಮಾಡ್ಕೋತೀನಿ. ನೀವು ಸರಿಯಾಗಿ ಇನ್ಕ್ವೈರಿ ಮಾಡಬೇಕು. ಇದನ್ನ ಪಾಪ ಈಗ ಇವ ಸಂಪಂಗಿ ಜೀವನ ಹಾಳು ಮಾಡ್ರು, ಹೊಳ್ಳಿ ಮಾತಾಡಂಗಿಲ್ಲ. ಅವ ಮುಗಿದ ನಂತರ ಎಲ್ಲರದು ಭಾಳಷ್ಟು ಬಂದು ಎಷ್ಟು ಮಂದಿ ಎಷ್ಟು ರಾಜ್ಯದ ಸಿಗಿದವು, ಎಷ್ಟು ಒಬ್ಬರು ಬಾಯಿ ಇಲ್ಲ. ನಮ್ಗೆ ಯಾರು ಬೇಕಾದ್ರೆ ತೆಗೆದು ಬಿಟ್ಟೆ ಮಾಡೋದು. ಮಾಸ್ಟರ್ ಸಿಡಿ ಮಾಸ್ಟರ್ ಯೂಸ್ ಆಯ್ತು ಮಾಡ್ಕೋದು ಹೊಡೆದು ಅದು ನೋಡಿದ್ರೆ ಚಲೋ ಆಯ್ತು. ಇನ್ನು ಮತ್ತೆ ಸ್ಪೀಡ್ ಐತಿ, ಮತ್ತೆ ಸ್ಪೀಡ್ ಐತಿ. ಮತ್ತೇನು ಸಬ್ಜೆಕ್ಟ್ ಮಾತಾಡಿ ದಯವಿಟ್ಟು ಒಂದು ಸ್ವಲ್ಪ ನಾವು ದಲಿತ ಪರವಾಗಿ ನೀವು ಸ್ವಲ್ಪ ಪತ್ರಿಕಾ ಮಿತ್ರರು ನಮ್ಗೆ ಸಾಥ್ ಕೊಡ್ತೀನಿ, ಮನವಿ ಮಾಡ್ಕೋತೀನಿ. ಸರ್ ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡಿ ಜಾತಿ ಪ್ರಮಾಣ ಪತ್ರ ಸಂಬಂಧಪಟ್ಟಂಗೆ ಅದೇನಾಯ್ತು ನೋಡ್ರಿ, ಅದನ್ನ ಅದೇ ದುರ್ದೈವ ಸಂಗತಿ ಐತದ. ಅದಕ್ಕೆ ನಾ ಮನಸ್ಸು ನಾನು ಹೇಳಿದ್ದೆ, ಈ ಸಲ ಗಲಾಟೆ ಮಾಡ್ದಂದ್ರೆ ನಾನು ಎಲ್ಲರಿಗೂ ಕೊಟ್ಟೆ. ಖುಷಿ ಆಯ್ತು ಸತೀಶ್ ಅವರು ಲೀಡ್ ತೊಗೊಂಡ. ಅದು ಎಲ್ಲಿ ಟೂಸ್ ಆಗಿಬಿಡ್ತದೆ. ಅಷ್ಟು ಅಸೆಂಬ್ಲಿ ಮುಗಿದೋದು. ಯಾಕೆ ನಾವು ನಮ್ಮ ಪಾರ್ಟಿಯರಿಗೂ ಕೊಟ್ಟೆ. ಮುಂದೆ ಸತೀಶ್ ಅವರು, ಸ್ವಾಮೀಜಿಯವರು, ನಮ್ಮ ಸಮಾಜ MLA ಕೂಡಿ CM ಭೇಟಿ ಆದರು. ಅವಾಗ ನಾನು ಗಪ್ ಕೂತೆ. ಅವ್ರು ತೊಗೊಂಡ್ರೆ ಬಾಡ್ಲತ್ತೆ. ಅದೇ ಸರ್, ಈ ರೀತಿ ಅಧಿಕಾರದಲ್ಲಿ ಇದ್ದವರೇ ಸುಮ್ಮನೆ ಆದ್ರೆ ಸಮಾಜ ಹೆಂಗೆ ಇದೆ? 28 ಬರ್ತಿಲ್ಲ ಅಣ್ಣ, ಒಳ್ಳೆ ಅವ ತೋರಿಸಲ್ಲ. ಮತ್ತೆ ಇಲ್ಲೇ ಪ್ರೆಸ್ ಮಾಡೋಣ. ಮತ್ತೆ 28 ಬರ್ತಾನ. ಅವಾಗ ನಾವು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅಧಿಕಾರ ಸ್ವೀಕಾರ ಮಾಡಿದ್ರೆ ಹೆಂಗೆ ನಡೆಸಿ ತೋರಿಸ್ತಲ್ಲ, ಬರೋದಿಲ್ಲ. ಅದ ನಾ ಇರ್ತೀನಿ ಇಲ್ಲೇ. ನೀವು ಇಲ್ಲೇ ಇರ್ತೀನಿ. ಪದೇ ಪದೇ ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ ಏನದ ಅದು ಏನ್ ವದಂತಿನ ಅಥವಾ ಏನ್ ಕಿಡಿಗೇಡಿಗಳು ಮಾಡೋದಾ ಅಥವಾ ನಿಜವಾಗ್ಲೂ ಏನಾದ್ರು ಬಿಜೆಪಿ ಬರ್ತಾರೆ ಮತ್ತೇನು ಕಾಂಗ್ರೆಸ್ ಬರಾಗ ನಾವೆಲ್ಲ ನೋಡ್ರಿ, ನಮ್ಮ ಪಕ್ಷದ ನಾಯಕರಿಗೆ ತಮ್ಮ ಒಳ್ಳೆ ಕ್ವಶನ್ ಕೇಳಿ ವಿಲಾಸ್ ಅವರೇ. ಇದನ್ನೇ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊತೀನಿ. ಆದಷ್ಟು ಶೀಘ್ರ ಇವತ್ತು ಕಾಂಗ್ರೆಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಹೈಕಮಾಂಡ್ ಎಂಟ್ರ್ ಆಗೋದಕ್ಕೆ ಪಕ್ಷಕ್ಕೆ ಹಾನಿ ಆಕೈತೆ. ಇವತ್ತು ನಾವು ಈ ಪಕ್ಷದ ಜಾರಕಿಹೊಳಿ ಆಗಿ ನಾನು ಹೇಳ್ತೀನಿ, ಇದನ್ನು ಶೀಘ್ರದ ತೆರೆ ಹಿಡಿಯೋದಕ್ಕೆ ನಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಕೈತೆ. ಯಾಕಂದ್ರೆ ನಮ್ಮ 120, 130 ಸೀಟ್ ಬರುವಂಥ ಸನ್ನಿವೇಶ ಇದೆ 28ಕ್ಕೆ. ನಾವೆಲ್ಲ ಹೆಂಗಲ್ದು ಎಲ್ಲ ಸರಿಪಡಿಸಿ ನಾವು ಇಲೆಕ್ಷನ್ ಆದ್ರೆ 120, 130 ಬರ್ತೇವೆ. ಹಿಂಗೆ ಹೋದ್ರೆ ಕಷ್ಟ. DK ಶಿವಕುಮಾರ್ ಹೇಳ್ತಾರೆ 140 ಸೀಟ್ ಬರ್ತಾನೆ. 28ಕ್ಕೆ ಏನ್ರಿ ಅದ್ರ ಅವ್ನು ಬೇಡ, ಅವನ ಬಗ್ಗೆ ಚರ್ಚೆ ಬೇಡ. ಪಾಪ ದೊಡ್ಡ ಮನುಷ್ಯ ಬೇಡ ಹೇಳಿ. ಸರ್ 28ಕ್ಕೆ ಏನಾದ್ರು ಅದಲ್ ಬದಲ್ ಕಂಚಿ ಕದಲ್ ಬೆಳಗಾವಿ ಚೆಲ್ಲದ ಇಲ್ಲಪ್ಪ, ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಚೋಳ್ತದೆ. ಅವರ ತಾವ ಸಮಾಧಾನ ಅವರೇ ಮಾತಾಡ್ತಾರೆ. ಕನಸು ಬಿದ್ದಕ್ಕಂದ್ರೆ ಹತ್ರ ಅವ್ರು ಯಾರಿಗೆ ನಾ BJP ಅವ್ರು ಹೆಂಗೆ, ಕಾಂಗ್ರೆಸ್ ಅವ್ರು ಹೆಂಗೆ ಅದು ಯಾರು ತೊಗೊಳಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಜನ ತುಂಬ್ಯಾರ, ನಮ್ಮಲ್ಲಿ ಜನ ನಾಯಕರು ತುಂಬ್ಯಾರ. ನಮ್ಗೆ ಜ್ವರದಿದ್ರೆ ಮನೆಗೆ ಹೋಗಿ ಕರ್ಕೊಂಡ್ಬರ್ತೀವಿ. ಅವ್ರು ಜ್ವರ ಬೇಕಪ್ಪ ಅವ್ರ ಮನೆಗೆ ಮಲೆ ಕರ್ಕೊಂಡ್ಬರ್ರಿ. ಪದೇ ಪದೇ ದಲಿತರ ಬಗ್ಗೆ ಮಾತಾಡ್ತಿರ್ತಾವ. ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವರ ಬೆಂಬಲಿಗರಾಗಿರ್ಬೋದು, ದಲಿತ ಸಂಘಟನೆಯವರಾಗಿರ್ಬೋದು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಲಿತ CM ಆಗಲಿ ಅಂತ ತಮ್ಮ ಬಾಯಿಯಿಂದ ಯಾವೂ ಬರ್ತಾ ಇಲ್ಲ. ನಾನು ನೋಡ್ರಿ ಪೋಸ್ಟರ್ ಹಚ್ಚಿ TV ಹೇರಿಸಿ ಚಿಪ್ಪಿನ ಆಗಲ್ಲ. ಪೋಸ್ಟರ್ದಾಗ ಹೋಗಿ ಇಲ್ಲಿ CM ಬೇಕು, ಅವ್ರು ಬೇಕು. ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಯಾವ ಇರ್ಬೋದು. ಬರೀ ನೀವು ಪೋಸ್ಟರ್ 4 ಮಂದಿ ಹಿಂಬಾಲಕರಿಂದ ಅಂದ್ರೆ ಆಗೋಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಅದು ಜನ CM ಆಗಬೇಕು ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಆಗ್ತಾರೆ. ಸಿದ್ದರಾಮಯ್ಯ ಅವರು ಮೊದಲೇ ದೇವರು ಇರ್ತಿರೋರು, ಅವ್ರು ಸೃಷ್ಟಿ ಮಾಡ್ಕೊಂಡ್ರು CM ಆಗ್ಬೇಕಂತ. ಹಂಗೆ ಮಾಡ್ಕೋಬೇಕು. ಬರೀ ನಾವು ಸಮಾಧಾನ ಈಗ ನಾ ಬಂದು ಕೂತೀನಿ. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಮಾದೇವಪ್ಪ ಯಾಕೆ ಮಾತಾಡ್ಬೇಕಪ್ಪ. ನಾ ಈಗ ಅಲ್ಲಿ ಇವನ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಸಚಿವನ ಬಗ್ಗೆ ಮಾತಾಡಿ. ನಾನು BJP ಆಗಿ ನಾನು ನಂತರ ಭೇದ ಭಾವಲ್ಲ. ನಾ ಮಾತಾಡಿದೆ. ನಾವೀಗ ಯಾರು ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ನನ್ನ ಪಕ್ಷ ವೇದಿಕೆ ಮಾತಾಡಿದ್ದೀನಿ ನಾನು. ಹಂಗೆ ನಮ್ಮ ಕೈಲಿ ಭೇದ ಭಾವಲ್ಲ. ನಮ್ಮ ಹೋರಾಟ ಮಾಡ್ತೀವಿ. ದಯವಿಟ್ಟು ಏನು
ಬೇರೆ ವಿಷಯದಲ್ಲಿ ಕೇಳ್ಬೋದು ಕಾಂಟ್ರಸ್ ಸಿಎಂ ಆಗೋದಾಗಿತ್ತಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರಾಗಬೇಕು ಸರ್, ಅದೇ ಪದೇ ಪದೇ ಈ ರೀತಿ ಅಧಿಕಾರ ಹಸ್ತಾಂತರ ಚರ್ಚೆ ಇದೆ ಸರ್. ಒಂದು ವೇಳೆ ಬದಲಾವಣೆ ಆದ್ರೆ ದಲಿತ ಸಿಎಂ ಕೂಗು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೂಣಿಯಲ್ಲಿದೆ. ತಮ್ಮ ಅಭಿಪ್ರಾಯ ಏನಂತೀರಿ? ನೋಡ್ರಿ, ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ನಂದು ಅದಕ್ಕೆ ನನ್ನ ಮಾತಿಗೆ ಅದು ಬೆಲೆ ಇಲ್ಲ. ಪಕ್ಷದ ಹೈಕಮಾಂಡು, ಪಕ್ಷ ಶಾಸಕರು, ಪಕ್ಷ ನಾಯಕರು ಮಾತಾಡ್ಬೇಕು. ನಾ ಮಾತಾಡಕ್ಕೆ ಅದು ಸರಿ ಅನಿಸೋಲ್ಲ. ಯಾಕಂದ್ರೆ ತಾವು ಫಡ್ನವೀಸ್ ಜೊತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಜೊತೆ ಬಹಳ ಒಳ್ಳೆ ಸಂಬಂಧ ಇತ್ತು. ಇವತ್ತು ಅದೇ ಕಾರಣಾಗಿ ಮಹಾರಾಷ್ಟ್ರದ ಹಿಂದೆ ಇಲ್ಲಿ ಸತೀಶ್ ಜಾರಕಿಹೊಳಿ ಆಗ್ತಾರ ಅಂತೇಳಿ ಈ ಸಪೋಸ್ ಬದಲಾವಣೆ ಆದ್ರೆ ನಾವು ಬಿಜೆಪಿ ಪಕ್ಷಕ್ಕೆ ಯಾರು ಅವಾರ್ಡ್ ಕೊಡತ್ತಿಲ್ಲ. ಸತೀಶ್ ಇರ್ಬೋದು, ಮತ್ತೊಬ್ಬ ಯಾರು ಇರ್ಬೋದು. ನಮ್ಮ ಪಕ್ಷಕ್ಕೆ ಯಾರು ಅನಿವಾರ್ಯ ಇಲ್ಲ, ಜೋರತ್ತಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕರು ನಾವು 28 ತಡೆದು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ನಾವು ಯಾವ ಏನು ಮಾಡ್ಬೇಕು ತಯಾರು ಮಾಡ್ಕೋಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ಕೋತೀನಿ. ನೋಡ್ರಿ, ನಮ್ಮ ಅಲಯನ್ಸ್ ಪಾರ್ಟ್ನರ್ ಅವರು ನಾನು ಭೇಟಿ ಆಗೋದಕ್ಕೆ ಮಹತ್ವ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ರಾಜ್ಯದ ಮಂತ್ರಿಗಳು ದಿಲ್ಲಿಗೆ ಹೋದಾಗ ಸಹಜವಾಗಿ ಅವರಿಗೆ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಭೇಟಿ ಆಗಿರ್ಬೋದು. ಈಗ ಒಬ್ಬರು ಹೋಗ್ತಾರೆ ಪದೇ ಪದೇ, ನಾನು ಸುಮ್ಮನೆ ಇದು ಹೋಗ್ತಾರೆ ಬರ್ತಾರೆ, ಏನೂ ಇಲ್ಲ. ಹೋಗಿ ದಿಲ್ಲಿಗೆ ಅವರು ಒಂದು ಪಕ್ಷದ ರಾಜ್ಯದ ಉತ್ಸವ ಇರ್ತಾರೆ, ಹೋದಾಗ ಮೀಟಿಂಗ್ ಬರ್ತಾರೆ. ಅದನ್ನ ಸಹಿತ ಶೋ ಮಾಡ್ತಾರೆ. ಒಬ್ಬರು ಗಪ್ಚುಪ್ 4 ಸಲ ದಿಲ್ಲಿಗೆ ಬರ್ತಾರೆ, ಗೊತ್ತಿರೋದು ಹೋಗಿ ಬಂದಿದ್ದ ಎಲ್ಲಿ ಬೇರೆ ಬಂದುಬಿಡ್ತಾರೆ. ನಾನು ಡೈರೆಕ್ಟ್ ಬಂದು ನಾನು ದಿಲ್ಲಿಗೆ ಹೋಗಿದ್ದೆ, ಹಂಗೆ ಹೋಗಿದ್ದೆ ಅಂತಂದ್ರೆ ಎಲ್ಲ ಒಬ್ಬೊಬ್ರು ಸ್ಟೈಲ್ ಇರ್ತೈತೆ. ಅದು ಏನು ಮಾಡಕ್ಕೆ ಉಚ್ಚಾಟನೆ ಮಾಡೋ ಸಾಕಷ್ಟು ಜನ ತಿಂಗಳಾಯ್ತು. ಮುಂದೆ ಹೆಂಗೆ ಸರ್ ರಾಜಕೀಯ? ನೋಡಿ, ಆ ಪಕ್ಷದ ವೇದಿಕೆ ಚರ್ಚಿಸಿ ತೀರ್ಮಾನ ತಗೋತಾರೆ. ಬಹಿರಂಗ ಹೇಳುವಂಥ ಪ್ರಶ್ನೆ ಅಲ್ಲ. ಈ ಸದ್ಯ ಅವ್ರ ಪಕ್ಷದಲ್ಲಿಲ್ಲ. ಪಕ್ಷ ಬಂದರೆ ಪಕ್ಷಕ್ಕೆ ಒಳ್ಳೆಯದು ಬರಬೇಕಂತ ನನ್ನ ಸ್ವಂತ ರಮೇಶ್ ಜಾರಕಿಹೊಳಿ ಅಭಿಪ್ರಾಯ. ಅದನ್ನು ನೋಡೋಣ. ತಾವೇನಾದ್ರೂ ಪ್ರಯತ್ನ ಮಾಡ್ತೀರಾ ಸರ್? ಮಾಡೋದಪ್ಪ, ನಿರಂತರ ಪ್ರಯತ್ನ ಅದ. ಅವನೇನು ಸಸ್ಪೆಂಡ್ ಮಾಡೋ ದಿವಸ ನಿರಂತರ ಪ್ರಯತ್ನ ಅದ. ಕೆಲವೊಂದು ಅವರು ಸಂಭಾಳಿಸ್ಕೋಬೇಕು, ಇತಿಮಿತಿಯಲ್ಲಿ ಇರಬೇಕು. ಎಲ್ಲ ಉಚ್ಚಾಟನೆ ಮಾಡುವ ಮೂಲಕ ನಿಮ್ಮ ಧ್ವನಿಯನ್ನು ಅಡಗಿಸಿದ್ರು ಅಂತ ಇಲ್ಲ ಧ್ವನಿ ಹೆಚ್ಚಾಗಿದೆ ನಮ್ದು. ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ನಾಯಕತ್ವ ಬದಲಾವಣೆಯನ್ನ. ಹೈಕಮಾಂಡ್ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ನಾಯಕ ಬದಲಾವಣೆ ಈ ಸದ್ಯ ಆಗುತ್ತೆ ಯಾರೇ ಹೇಳ್ತಾರೆ. ಇವತ್ತು ಇನ್ನು ಈ ಸದ್ಯ ಏನಾಗೋಲ್ಲ, ಇನ್ನೂ ಟೈಮ್ ಇದೆ, ಆಗ್ತದೆ, ಆಶಾಭಾವನೆ ಇದೆ. ಇಲ್ಲ, ಮುಖ್ಯಮಂತ್ರಿ ಭೇಟಿಯಾಗಿ ಕೊಡ್ತೀನಿ. ನೋಡಿ, ನನಗೂ ಪೂರ್ವ ಮಾಹಿತಿ ಇಲ್ಲ. ನಿನ್ನ ರಾತ್ರಿನೇ ಬಂದನ, ನಾ ಟಿವಿಯಾಗ ನೋಡಿದ್ದೀನಿ. ನನ್ನ ಮಾಹಿತಿ ಏನು ಗೊತ್ತು, ಆ ಹುಡುಗ ಪೂಜೆ ಅದಲ್ಲ, ಅವ್ನು ವಾಲ್ಮೀಕಿ ಜನಾಂಗ ಅಂತ ಗೊತ್ತಾಗಿತ್ತು. ಅವ್ನು ಕರೆದು ಮಾತಾಡ್ತೀನಿ. ಅವ್ನು ರೊಕ್ಕದ ವ್ಯವಹಾರದ್ದು, ಅವ್ನು ದುಡ್ಡು ಕೊಡು ತಗೋದಿತ್ತು. ಅದನ್ನು ಉಪಯೋಗ ಮಾಡ್ಕೊಂಡು, ಬೇರೆದಾದ್ರೆ ಉಪಯೋಗ ಮಾಡ್ಕೊಂಡು, ಯಾಕೆ ವಿದ್ಯಾವಂತ ಶಾಸಕನ ಉಪಯೋಗ ಮಾಡ್ಕೊಂಡು ಅವನು ಒಂದು ವ್ಯವಸ್ಥೆ ಮುಗ್ಸಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಯಾಕೆ ಕಳೆದ 30 ವರ್ಷದಲ್ಲಿ ಬೇರೆ ಅವರ ಜನಾಂಗದ MLA ಇದ್ರು ಅವ್ರನ್ನ ತುಳಿದಿಲ್ಲ. ದಲಿತ ಮತ್ತು ವಿದ್ಯಾವಂತ ದಲಿತರನ್ನ ಹಣಿಲಿಕ್ಕೆ ದಲಿತರನ್ನ ಬಳಸ್ತಾ ಇದ್ದಾರೆ ಅಂತ ಇಲ್ಲ ಬರ್ತದೆ. ಎಲ್ಲಾ ಪ್ರಕರಣಗಳಲ್ಲಿ ಎಲ್ಲ ಹಂಗದೆ. ಯಾಕೆ ಬೇರೆ ಬುದ್ಧಿವಂತರು ತಮ್ಮ ಮನುಷ್ಯ ಬೆಳೀತಾರ, ಅವರು ಮಾಡೋದಿಲ್ಲ ಅಷ್ಟೇ. ನಮ್ಮ ದುರ್ದೈವ ಸಂಗತಿ. ಮತ್ತೇನು ಆಯ್ತಲ್ಲ ಟಿ ತರಪ್ಪ. ಬಿಜೆಪಿಲಿ ಯಾವುದು ಸರಿ ಇಲ್ಲ ಅನ್ನೋದು ನೋಡ್ರಿ, ಒಂದು ಹೇಳ್ತಾನೆ. ನಾವು ಬೆಳಗಾವ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲ ಸರಿಪಡಿಸಿ 150 ಬರ್ತಾವ, ಎಲ್ಲಿಗೆ ಬರಂಗಿಲ್ಲ. ನಾವಲ್ಲ ರೇ, ನಾನು ಸಾಮಾನ್ಯ ಕಾರ್ಯಕರ್ತ. ನಾವು ಅಂಥದ್ದು ಇರ್ಬೋದು, ಜಿಲ್ಲಾಪುರದಾಗ ಇರ್ಬೋದು, ರಾಜ್ಯ ಮಟ್ಟದ ತೀರ್ಮಾನದ ನಮ್ಮ ನಾಯಕರು ಅದಾರೆ. ನಾವು ಒಂದು ಎಲ್ಲ ಎಂಗಲ್ದಾಗ ಕರೆಕ್ಟ್ ಮಾಡಿ 120-150 ಸೀಟ್ ಬರ್ತಾವ. ಇಲ್ಲಕ್ಕೆ ನಮ್ಮ ಸ್ವಯಂ ಅಪರಾಧ ಕಳ್ಕೋದು, ಅಧಿಕಾರ ಕಳ್ಕೋದು ಅಷ್ಟೇ. ನೀವು ಮಂತ್ರಿ ಇದ್ದಾಗ ಈಗಿನ ಬಿಜೆಪಿ ಬಹಳ ವ್ಯತ್ಯಾಸ ಇದೆ. ಬರ್ತಾನೆ 25 ಬರ್ತಾನೆ, ಹೊಳ್ಳಿ ಬರ್ತಾನೆ. ನಾವು ಆಗಿ ಬರ್ತಾನೆ, ಇಲ್ಲೇ ಬರ್ತಾನೆ, ಮುಂದೆ ಬರ್ತಾನೆ. ಹೊಳ್ಳಿ 25 ಆಗಿ ಬರ್ತಾನೆ, ಹೊಳ್ಳಿ ಬರ್ತಾನೆ. ಗ್ರಾಮೀಣ ಕ್ಷೇತ್ರದಲ್ಲಿ ಸಾವಿರಾರು ಮರಗಳನ್ನು ಕಡಿದ್ರು ಅದನ್ನ ಯಾರು ಧ್ವನಿ ಎತ್ತಿಲ್ಲ ಬಿಜೆಪಿ ಅವ್ರು. ನೀವೇ ಯಾರು? ಅದೇ ಅದೇ ಕೆಲವೊಂದು ವಿಷಯ ನಮ್ಗೆ ಭಾಳ ಮುಜುಗರ ಆಗ್ತೈತೆ, ಮಾತಾಡೋದಿಲ್ಲ. ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೀನಿ. ನಾ ಬಹಿರಂಗವಾಗಿ ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಹೇಳಿದೆ, ಯಾರು ಹೇಳಂಗಿಲ್ಲ. ಹೇಳಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೆದರ್ತಿದ್ದಾರೆ. ಹಾಂ, ಹೆದರ್ಬೋದು. ಸರಿಗೆ ಕಾಂಗ್ರೆಸ್ನಲ್ಲಿರುವಂತಹ ಕಚ್ಚಾಟ ನೋಡಿದ್ರೆ ಏನು ಮಧ್ಯಂತರ ಚುನಾವಣೆ, ಮಿಡ್ ಟರ್ಮ್ ಎಲೆಕ್ಷನ್ ಏನಾದ್ರು ಮಧ್ಯಂತರ ಬರಂಗಿಲ್ಲ. 20 ಅವಿಲ್ಲ, ಶೆಡ್ಯೂಲ್ದಾಗ ಎಲೆಕ್ಷನ್ ಆಗೋದು. ಅದೆಲ್ಲ ಸುಳ್ಳು ಸುಮ್ಮ. ಹಾಂ, ಮತ್ತೇನಿಲ್ಲ. ಚಾ ಕೊಡ್ರಪ್ಪ, ಚಾ ಕೊಡ್ರಿ. ಕ್ಯಾಮ್ರಾ ಆಫ್ ಮಾಡ್ಬಿಡ್ರಪ್ಪ. ಏನು ಮಾಡೋದವ್ರಿ, ಯಾವಾಗ ಹಿಡಿತಾರ